ಎಲ್ಲ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕನ್ನಡ ವಿಷಯದ ಗದ್ಯ ಭಾಗ 1 ಯಾವುದು ಮುಟ್ಟಿಸಿಕೊಂಡವನು, ಈ ಒಂದು ಗದ್ಯ ಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೋತ್ತರ ನೋಡ್ತಾ ಹೋಗೋಣ. 1 ಅಂಕ ಬಹು ಆಯ್ಕೆ, 2 ಅಂಕ, 3 ಅಂಕ ಸಂದರ್ಭ ಆಗಿರ್ಬೋದು, ಮತ್ತು 4 ಅಂಕ. ಎಲ್ಲ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಪ್ರಶ್ನೆ ಮತ್ತು ಉತ್ತರಗಳು ತುಂಬಾ ಸರಳ ಇವೆ. ನೀವು ಆರಾಮಾಗಿ ಓದಿ ನೆನಪಿಟ್ಟುಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಸಂಪೂರ್ಣ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕಂದ್ರೆ ನಿಮಗೆ ಇದೇ ರೀತಿ ನೀವು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ನಿಮ್ಮ ಮುಂದೆ ಸೆಕೆಂಡ್ PUC ಮುಗಿಯುವವರೆಗೆ ಎಲ್ಲ ವಿಷಯಗಳು ನೋಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಕ್ವಶನ್ ಪೇಪರ್ಗಳು, ಟೆಸ್ಟು, ಮಿಡ್ ಟರ್ಮು ಅನ್ನೋಲ್ಲೂ ಒಟ್ಟಿನಲ್ಲಿ ನಿಮ್ಮ ಮುಂದೆ ಸೆಕೆಂಡ್ PUC ಮುಗಿಯುವವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಇದೇ ಒಂಚಲ ಆಗ್ತವೆ. ಸೊ ದಯವಿಟ್ಟು ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಸೆಕೆಂಡ್ PUCಗೆ ಈ ಒಂದು ಚಾನಲ್ಲು ಗ್ಯಾರಂಟಿ ಯೂಸ್ ಆಗ್ತದೆ. ಆದ್ದರಿಂದ ಪ್ರತಿಯೊಬ್ಬರು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಗದ್ಯ ಭಾಗ 1 ಮುಟ್ಟಿಸಿಕೊಂಡವನು. ಮತ್ತು ಕಮೆಂಟ್ ಕೂಡ ಮಾಡಿ, ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ, ಮತ್ತು ನಿಮಗೆ ಯಾವೆಲ್ಲ ವಿಷಯಗಳು ಬೇಕು ನೋಟ್ಸು ಕಮೆಂಟ್ ಹಾಕಿ, ಅವೆಲ್ಲ ವಿಡಿಯೋ ಮಾಡಿ ತಿಳಿಸ್ತೀವಿ. ಓಕೆ? ಬರೆದವ್ರು ಯಾರು? ಲೇಖಕರು P. ಲಂಕೇಶ್. ಇವರ ಪರಿಚಯ ನೋಡ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಿದರೂ ಕೇಳ್ಬೋದು, ನೋಡ್ಕೊಳ್ಳಿ ಸ್ವಲ್ಪ. ನಂತರ 1ನೇ ಮೇನು ಸಂದರ್ಭ ಸೂಚಿಸಿ ವಿವರಿಸಿ. ಸಂದರ್ಭ ಸ್ವರಸಿ ಪ್ರಶ್ನೆಗಳು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಆಪರೇಷನ್ ಆಗಬೇಕು ಪರವಾಗಿಲ್ವಾ? ಮೊದಲು ನೀವು ಸಂದರ್ಭದಲ್ಲಿ ಆಯ್ಕೆ ಇರಬೇಕು. ಆಯ್ಕೆ, ಸಂದರ್ಭ, ಸ್ವರಸ, ಈ 3 ಕೂಡ ಬರಲೇಬೇಕು. ಆಯ್ಕೆ ನೋಡಿ, P. ಲಂಕೇಶ್ ಅವರು ರಚಿಸಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಂಡ ಮುಟ್ಟಿಸಿಕೊಂಡವನು ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆರಿಸಲಾಗಿದೆ. ಆಯ್ಕೆಯಲ್ಲಿ ಏನು ಬರಬೇಕು? ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಅಥವಾ ಪದ್ಯದಿಂದ ತಗೊಂಡಿದ್ದಾರೆ ಅದು ಬರಬೇಕು. ಮತ್ತು ಅದನ್ನು ಬರೆದವರು ಯಾರು? ಲೇಖಕರ ಹೆಸರು, ಆಮೇಲೆ ಆ ಒಂದು ಪಾಠ ಅಥವಾ ಪದ್ಯ ಯಾವ ಕೃತಿಯಿಂದ ಆಯ್ದುಕೊಂಡಿದ್ದಾರೆ ಅದನ್ನು ಬರಬೇಕು. ಕೊಟ್ಟಿರ್ತಾರೆ ನೋಡಿ, ನಿಮ್ಮ ಆ ಒಂದು ಪಾಠ ಅಥವಾ ಪದ್ಯದ ಕೊನೆಯಲ್ಲಿ ಕೊಟ್ಟಿರ್ತಾರೆ ಯಾವ ಕೃತಿ ಅಂತ, ಅದನ್ನು ಕೂಡ ಬರೀಬೇಕು. ಸಂದರ್ಭ ನೋಡಿ, ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನನ್ನು ಉದ್ದೇಶಿಸಿ ಈ ಮೇಲಿನ ಮಾತನ್ನು ಆಡುವರು. ಸ್ವಾರಸ್ಯ, ಊರಿನವರೊಬ್ಬರ ಸಲಹೆಯಂತೆ ಬಸಲಿಂಗನು ತನ್ನ ನೋಯುತ್ತಿರುವ ಕಣ್ಣನ್ನು ತೋರಿಸಿಕೊಳ್ಳಲು ಸರ್ಕಾರಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ತನ್ನ ನೆಮ್ಮದಿ ಕೆಡಿಸಿರುವ ವಿಚಾರಗಳನ್ನೆಲ್ಲ ತೋಡಿಕೊಂಡನು. ಅವನನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪನವರು ಅವನ ಕಣ್ಣು ನೋವಿನ ಕಾರಣಗಳನ್ನು ಹುಡುಕುತ್ತಲೇ ಬಸಲಿಂಗನಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಕೇಳಿದ ಸಂದರ್ಭವಾಗಿದೆ. ಅಥವಾ ನೀವು ಸಂದರ್ಭನೇ ಜಾಸ್ತಿ ಬರೆದ್ರು, ಸ್ವಾರಸ್ಯ 2 ಲೈನ್ ಬರೆದ್ರೆ ಸಾಕು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. 2ನೇದು, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಆಯ್ಕೆ ನೋಡ್ಕೊಳ್ಳಿ, ಸೇಮ್ ಆಯ್ಕೆ. ಸಂದರ್ಭ, ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನನ್ನು ಉದ್ದೇಶಿಸಿ ಹೇಳಿರುವ ಮಾತುಗಳು. ಸ್ವಾರಸ್ಯ ನೋಡಿ, ಕಣ್ಣಿನ ಆಪರೇಷನ್ಗೆಂದು ನಿಗದಿತ ದಿನದಂದು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದಾಗ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಅನುಭವಿ ವೈದ್ಯರಾದ ಆತ ಬಸಲಿಂಗನನ್ನು ಆಪರೇಷನ್ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮಾಡಿ ಮುಗಿಸಿದರು. ನಂತರ ಬಸಲಿಂಗನ ಕೈ ಹಿಡಿದುಕೊಂಡು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗೋ ಅಪಾಯವಿದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿ ಎಚ್ಚರಿಕೆ ಕೊಟ್ಟು ಕಳುಹಿಸುವ ಸಂದರ್ಭವಾಗಿದೆ. ಇನ್ನು 3ನೇದು, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು. ಸಂದರ್ಭ, ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನ ಮಾಯವಾದ ಮುಗ್ಧತೆಯನ್ನು ಉದ್ದೇಶಿಸಿ ಹೇಳುವ ಮಾತು. ಸ್ವಾರಸ್ಯ ನೀವು ಓದ್ಕೊಳ್ಳಿ. ನಾನು ಇನ್ನೂ ತುಂಬ ಕ್ವಶನ್ಸ್ ಇವೆ, ಎಲ್ಲನೂ ಹೇಳಬೇಕು. ಸ್ವಾರಸ್ಯನ ಪಾಸ್ ಮಾಡಿ ಓದ್ಕೊಳ್ಳಿ. ಈ ನೆಕ್ಸ್ಟು 4ನೇ ಪ್ರಶ್ನೆ, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನು ತಪ್ಪು ತಿಳಿಯಬೇಡ. ಸಂದರ್ಭ ನೋಡಿ, ಡಾಕ್ಟರ್ ತಿಮ್ಮಪ್ಪನವರು ಆತ್ಮವಿಶ್ವಾಸ ತುಂಬುವ ಸಂದರ್ಭದಲ್ಲಿ ಚಂದ್ರಪ್ಪನ ಬಗ್ಗೆ ಬಸಲಿಂಗನಿಗೆ ಹೇಳುತ್ತಾರೆ. ಸ್ವಾರಸ್ಯ ಓದ್ಕೊಳ್ಳಿ. ನಂತರ 5ನೇ ಪ್ರಶ್ನೆ, ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದುದನ್ನು ಮಾಡಿದೆ. ಸಂದರ್ಭ ನೋಡಿ, ಜಾತಿಯಷ್ಟು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿದೆ ಎಂಬ ಮನಸ್ಥಿತಿಯನ್ನು ಕಂಡು ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಈ ಮಾತನ್ನು ಹೇಳ್ತಾನೆ, ಈ ಮೇಲಿನ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ ಓದ್ಕೊಳ್ಳಿ. ನೋಟ್ಸ್ ಮಾಡ್ಕೋಬೋದು, ತುಂಬಾ ಈಸಿವೆ.
ಇನ್ನು ಆರನೇದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಸಂದರ್ಭ ಏನು? ಬಸಲಿಂಗಪ್ಪನಿಗೆ ಡಾಕ್ಟರ್ ಚಂದ್ರಪ್ಪನವರು ಈ ಮೇಲಿನಂತೆ ಹೇಳುವ ಸಂದರ್ಭವಾಗಿದೆ. ಅದಾದಮೇಲೆ 1 ಪ್ರಶ್ನೆಗಳು. ಇವೆಲ್ಲ ಬಹುಆಯ್ಕೆ ಕೊಟ್ಟಿದ್ದೇನೆ, ಯಾಕಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಟೆಸ್ಟ್ ಆಗಿರಲಿ, ಅರ್ಧವಾರ್ಷಿಕ ಆಗಿರಲಿ ಮತ್ತು ಅನ್ಯುವಲ್ ಆಗಿರಲಿ ಬಹುಆಯ್ಕೆ ಕೇಳ್ತಾರೆ, ಮಲ್ಟಿಪಲ್ ಕೇಳ್ತಾರೆ. ಒಂದು ಕ್ವಶನ್ ಕಟ್ಬಿಟ್ಟು 4 ಆಯ್ಕೆ ಕೊಡ್ತಾರೆ. ಅದರಲ್ಲಿ ನೀವು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಬೇಕು. ನೋಡಿ, 1ನೇ ಕ್ವಶನ್ನು, ಬಸಲಿಂಗನ ಹೆಂಡತಿ ಹೆಸರೇನು? ಏನು? ಸರಿಯಾದ ಉತ್ತರ ಆಪ್ಷನ್ ಅ, ಸಿದ್ಲಿಂಗಿ. ಪ್ರಶ್ನೆ ಸಂಖ್ಯೆ 2, ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ನಿಮಗೆಲ್ಲ ಗೊತ್ತಿದೆ, ಕಣ್ಣು ನೋವು. ಮತ್ತು ನಿಮ್ಮ ಕ್ವಶನ್ ಕೇಳ್ಬೋದು, ಎಡಗನ್ನ ಬಲಗನ್ನ ಅಂತ. ಕ್ವಶನ್ ನೋಡಿ ಇಲ್ಲಿ, ಬಸಲಿಂಗನಿಗೆ ಮೊದಲು ಯಾವ ಕಣ್ಣಲ್ಲಿ ನೋವು ಆರಂಭವಾಯಿತು? ನೆನಪಿಟ್ಟುಕೊಳ್ಳಿ, ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, ಎಡಗನ್ನು ಆದಮೇಲೆ ಬಲಗನಿಗೆ ನೋವು ಹರಡುತ್ತದೆ. ಇಷ್ಟೇ, ಮೊದಲು ಎಡಗನಿಗೆ ನೋವಾಗ್ತದೆ. ನೆಕ್ಸ್ಟು 4ನೇದು, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು? ಯಾರು? ಆಪ್ಷನ್ ಡಾಕ್ಟರ್ ತಿಮ್ಮಪ್ಪ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5, ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವನ್ನು? ಅವನ ಅಭಿಪ್ರಾಯ ಕೇಳಿದರೆ ಏನು? ಉತ್ತರ ಆ, ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ. ಆ ರೀತಿ ಅವನ ಅಭಿಪ್ರಾಯ ಆಗಿರ್ತದೆ. ಯಾರ ಅಭಿಪ್ರಾಯ? ಬಸಲಿಂಗನ. ಇನ್ನು 6ನೇದು, ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ಉತ್ತರ ತಲೆಗೆ ನೀರು ಸೋಂಕಿಸಿಲ್ಲವೆಂದು ಸರಿಯಾದ ಉತ್ತರ. 7ನೇದು, ಬಸಲಿಂಗ ವೈದ್ಯರಿಗಾಗಿ ಅಲಿದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಆಪ್ಷನ್ ಎ, ರುದ್ರಪ್ಪ. ಪ್ರಶ್ನೆ ಸಂಖ್ಯೆ 8, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು? ಯಾವ ಸ್ತರ? ಮಾನಸಿಕ ಸ್ತರ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಟುಕೊಳ್ಳಿ. ಅದಾದಮೇಲೆ 9ನೇದು, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚನೆ ಕೊಡ್ತಾನೆ? ಯಾರು? ಆಪ್ಷನ್ ಇ, ಡಾಕ್ಟರ್ ಚಂದ್ರಪ್ಪ. 10ನೇದು, ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಸುಳ್ಳುಗಳಿಂದ. ಅದಾದಮೇಲೆ ಬಿಟ್ಟ ಸ್ಥಳ ಪ್ರಶ್ನೆಗಳು, ಇವು ಕೂಡ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಮೇನ್ ಪರ್ಪೋಸಲ್ಲಿ ಅನ್ಯುವಲ್ ಎಕ್ಸಾಮು, ಅರ್ಥ ಆಯ್ತಾ? ಇವೇ ಕ್ವಶನ್ ಬರ್ತವೆ, ಬೇರೆ ಯಾವುದೂ ಕೇಳೋದಿಲ್ಲ ಅವರು. ಇದರಲ್ಲಿ ಕ್ವಶನ್ನು ಅವರು ಆಯ್ಕೆ ಮಾಡಿ ಹಾಕ್ತಾರೆ, ಯಾಕಂದರೆ ಇವು ನಿಮ್ಮ ಕ್ವಶನ್ ಮೇಲೆ ಆಧಾರಿತ ಪ್ರಶ್ನೆಗಳು, ವೇರಿ ಇಂಪಾರ್ಟೆಂಟು. ಸಾಧ್ಯದಷ್ಟು ನಿಮಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಮುಟ್ಟಿಸಿಕೊಂಡವನು ಈ ಒಂದು ಅಧ್ಯಾಯದ ಮೇಲೆ, ಈ ಒಂದು ಪಾಠದ ಮೇಲೆ ಮತ್ತೊಂದು ವಿಡಿಯೋ ಹಾಕ್ತೀನಿ, ಅಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ, ಅವನು ಕೂಡ ಓದ್ಕೋಬೋದು. ನೋಡಿ, ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ನೋಡಿ, ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಇಲ್ಲಿ ಸುಳ್ಳುಗಳಿಂದ. ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯ ಯಾರು? ಡಾಕ್ಟರ್ ತಿಮ್ಮಪ್ಪ. ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ಯಾಕಂದರೆ ತುಂಬ ಪ್ರಶ್ನೆ ಇವೆ. ಈಗ 7 ನಿಮಿಷ ಆಯಿತು ನೋಡಿ, ಅದರಿಂದ ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ. ನಿಮಗೆ ಸ್ಲೋ ಬೇಕು ಅನ್ನೋರು ವಿಡಿಯೋನ ಪಾಸ್ ಮಾಡಿ ಓದ್ಕೋಬೋದು, ಬರ್ಕೊಳ್ಳಿ. ಇನ್ನು 4ನೇದು, ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಏನು? ಕಣ್ಣು ನೋವು. ಅದರಲ್ಲಿ 5ನೇ ಕ್ವಶನ್ ನೋಡಿ, ಬಸಲಿಂಗನಿಗೆ ಡ್ಯಾಶ್ನಲ್ಲಿ ನೋವು ಕಾಣಿಸಿಕೊಂಡಿತು. ಎಲ್ಲಿ? ಎಡಗಣ್ಣಿನಲ್ಲಿ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನವರಿಗೆ ಡ್ಯಾಶ್ ಇದು ಸುಳ್ಳು ಹೇಳಿದನು. ಏನಂತ ಸುಳ್ಳು ಹೇಳ್ತಾನೆ? ನೀರು ಸೋಂಕಿಸೇ ಇಲ್ಲ ಅಂತ ಸುಳ್ಳು ಹೇಳ್ತಾನು. ನೀರು ಸೋಂಕಿಸಿಲ್ಲ. ಇನ್ನು ನೆಕ್ಸ್ಟು 7ನೇದು, ಬಸಲಿಂಗ ವೈದ್ಯರಿಗಾಗಿ ಅಲಿದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ರುದ್ರಪ್ಪ. ಇನ್ನು ನೆಕ್ಸ್ಟು 2 ಅಂಕಗಳ ಪ್ರಶ್ನೆಗಳು, ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸು. 1ನೇ ಕ್ವಶನ್ ನೋಡಿ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆ? ನೋಡಿ, ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಅವರು, ಕೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲವಾದ್ದರಿಂದ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲವಾಗಿತ್ತು. 2ನೇ ಪ್ರಶ್ನೆ, ಹೆಂಡತಿ ಸಿದ್ಲಿಂಗಿ ಏನು ಹೇಳ್ತಿದ್ದಳು? ಉತ್ತರ ನೋಡಿ, ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಕೆಮ್ಮು ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳೇ ತೋರಿಸಬೇಕೆಂದು ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಆ ಸ್ವಾಮಿ ಹೆಸರನ್ನು ಕೇಳಬಹುದು, ಎಲ್ಲಿ? ಬಹುಆಯ್ಕೆಯಲ್ಲಿ. ಯಾರು? ಶಿವನೂರು ಸ್ವಾಮಿ. ಇನ್ನು 3ನೇದು, ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು? ಯಾವುದು? ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಲಗುವ ಎತ್ತುಗಳು, ಮಗುವಿನ ಕಾಯಿಲೆ ಎಲ್ಲವೂ ಗೌಣವಾಗಿ ಕಾಣತೊಡಗಿದವು. 4ನೇ ಪ್ರಶ್ನೆ, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದನು? ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನ ಕಣ್ಣು ಪರೀಕ್ಷಿಸಿದ ನಂತರ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಕೇಳಿದರು. ಇನ್ನು 5ನೇ ಪ್ರಶ್ನೆ, ಸಿದ್ಲಿಂಗಿ ಯಾಕೆ ರಾದಂತ ಮಾಡಿದಳು? ಉತ್ತರ, ಸಿದ್ಲಿಂಗಿ ಡಾಕ್ಟರ್ ತಿಮ್ಮಪ್ಪ ಹೊಲೆಯಿರುವರೆಂದು, ಅಂದರೆ ಹೊಲೆಯಿರುವಂತ ಆಗಬೇಕದು. ಬಸಲಿಂಗ ಹೇಳದೆಯೂ ಅದು ಹೇಗೋ ತಿಳಿದು ಬಿಟ್ಟಿತ್ತು, ಅಂದರೆ ಕೀಳು ಜಾತಿಯವರು ಅಂತ ಅವರ ಮನೋಭಾವ. ತಲೆಗೆ ಸ್ನಾನ ಮಾಡಿಎಂದು ಬಸಲಿಂಗನ ಮುಂದೆ ರಾದಂತ ಮಾಡಿದಳು. ಸ್ನಾನ ಮಾಡಬೇಕಂತ ರಾದಂತ ಮಾಡ್ತಾಳೆ. ಇನ್ನು 6ನೇದು,
ಅನ್ಯ ಡಾಕ್ಟರುಗಳ ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು. ಕೆಲವು ಡಾಕ್ಟರುಗಳು ಇದಕ್ಕೆ ಆಪರೇಷನ್ ಬೇಕಿಲ್ಲ, ಡಾಕ್ಟರ್ ತಿಮ್ಮಪ್ಪನವರಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ, ಈ ರೀತಿ ಅವರು ಹೇಳ್ತಾರೆ. ಇನ್ನು 7ನೇದು, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಡಾಕ್ಟರ್ ಚಂದ್ರಪ್ಪನವರು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಎಂದು ಹೇಳಿದರು. 8ನೇದು, ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗಿತ್ತು ಅಥವಾ ನಿಶ್ಚಿತವಾಗತೊಡಗಿತ್ತು? ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು, ಯಾರೂ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂದು ಬಸಲಿಂಗನಿಗೆ ನಿಶ್ಚಿತವಾಗತೊಡಗಿತ್ತು. ಅದಾದಮೇಲೆ 4 ಅಂಕ ಪ್ರಶ್ನೆಗಳು. ನಿಮಗೆ 3 ಮಾರ್ಕ್ಸ್ ಕೇಳೋದಿಲ್ಲ, 3 ಮಾರ್ಕ್ಸ್ ಸಂದರ್ಭ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. 1 ಮಾರ್ಕ್ಸು ಬಹುವಾಕ್ಯ ಕೇಳ್ತಾರೆ, ಆಮೇಲೆ ಬಿಟ್ಟ ಸ್ಥಳ, ಆಮೇಲೆ 2 ಅಂಕ, ಆಮೇಲೆ 4 ಅಂಕ, ಆಮೇಲೆ ಸಂದರ್ಭ 3 ಮಾರ್ಕ್ಸಿಗೆ ಕೇಳ್ತಾರೆ, ನೆನಪಿರಲಿ. 1ನೇ ಕ್ವಶನು, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಸಮಸ್ಯೆಗಳು ನೋಡಿ ಏನೇನು ಬರ್ತಾವಂತ. ಬಸಲಿಂಗನಿಗೆ ಅದು ಯಾವುದಕ್ಕೂ ಪುರುಸೊತ್ತಿಲ್ಲದ ಕಾಲವಾಗಿತ್ತು. ಕೆಲಸ ಮಾಡುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಎಂಬ ಚಿಂತೆಯಾಗಿತ್ತು. ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಹೆಗಲಿಗಟ್ಟೊಡನೆ ಮಲಗಿ ಎಷ್ಟು ಹೊಡೆದರೂ ಮೇಲೇನೇ ಹೇಳ್ತಾ ಇರಲಿಲ್ಲ ಅದು. ಈ ಎತ್ತುಗಳನ್ನು ವಿನಿಮಯದಲ್ಲಿ ಯಾರಿಗಾದರೂ ಕೊಟ್ಟು ಬೇರೆ ಇದನ್ನು ತರಬೇಕೆಂದು ಅವನು ಯೋಚನೆ ಮಾಡ್ತಿದ್ದ. ಇದರ ಜೊತೆಗೆ ಮಗುವಿಗೆ ಮೈ ಸರಿ ಇರಲಿಲ್ಲ, ಹುಷಾರಿರಲಿಲ್ಲ. ಏನು ಮಾಡಿದರೂ ಮಗುವಿನ ಕೆಮ್ಮು ಕಡಿಮೆಯಾಗುತ್ತಿಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಹೇಳುತ್ತಿದ್ದರೂ ಬಸಲಿಂಗನಿಗೆ ಪುರುಸುತ್ತಿಲ್ಲ. ಈ ಎಲ್ಲದರ ನಡುವೆ ಬಸಲಿಂಗನ ಎಡಗಿನಲ್ಲಿ ನೋವು ಕಾಣಿಸಿಕೊಂಡು ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು. ಇನ್ನು 2ನೇ ಪ್ರಶ್ನೆ, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿ ಓದ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿ. ಓಕೆ. ಇನ್ನು 3ನೇ ಪ್ರಶ್ನೆ, ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದಿರಲು ಕಾರಣವೇನು? ನೋಡ್ಕೊಳ್ಳಿ, ಸ್ವಲ್ಪ ಶಾರ್ಟ್ ಆನ್ಸರ್ ಇವೆ, ಇನ್ನೂ ಬರಿಬೋದು, ನೀವು ತುಂಬಾ ಬರಿಬೋದು. ಇಷ್ಟು ನೆನಪಿಟ್ಟುಕೊಳ್ಳಿ, ನೀವು ಇನ್ನೂ ಜಾಸ್ತಿ ಮಾಡಿ ಬರಿಬೋದು. ಈಗ ನೀವು ಪಾಠನ ಕೇಳಿರ್ತೀರ ಕಾಲೇಜಲ್ಲಿ, ಮತ್ತು ನೀವು ಓದ್ಕೊಂಡ್ರೆ ಆರಾಮಾಗಿ ಯಾವ ಕ್ವಶನ್ ಕೂಡ ಉತ್ತರ ಬರಿಬೋದು. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ? ತುಂಬ ಶಾರ್ಟ್ ಆನ್ಸರ್ಸ್ ಇವೆ, ನಮಗೆ ಗೊತ್ತಾಗ್ತದೆ ಯಾವ್ದು ಬರಬೇಕಂತ ಗೊತ್ತಾಗ್ತದೆ, ಓದ್ಕೊಳ್ಳಿ. ಇನ್ನು 5ನೇದು, ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಆಯ್ತಾ? ಇದನ್ನ ಸ್ವಲ್ಪ ಜಾಸ್ತಿ ಮಾಡಿ ಬರಬೇಕು. ಇನ್ನಷ್ಟು ಭಾಷಾಭ್ಯಾಸ, ಇದು ಕೂಡ ಇಂಪಾರ್ಟೆಂಟು. ನಿಮಗೆಲ್ಲ ಗೈಡಲ್ಲಿ ಕೊಡ್ತಾರೆ, ಕ್ವಶನ್ ಆನ್ಸರ್ ಕೊಡ್ತಾರೆ, ಆದರೆ ನಿಮಗೆ ಯಾರೂ ಕೂಡ ಭಾಷಾಭ್ಯಾಸ ಕೊಡೋದಿಲ್ಲ. ನೀವು ನೋಡ್ಕೊಳ್ಳಿ, ಭಾಷಾಭ್ಯಾಸ ವೇರಿ ಇಂಪಾರ್ಟೆಂಟು. ನಿಮ್ಮ ಅನುವಲ್ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ನಿಮಗೆ ಭಾಷಾಭ್ಯಾಸ ಕೇಳ್ತಾರೆ, ಅರ್ಥಾಯ್ತಾ? ಆದರೆ ನೀವು ಪಾಠವರು ಭಾಷಾಭ್ಯಾಸ ನೋಡ್ಕೊಳ್ಬೇಕು. ಡೋಂಟ್ ವರಿ, ನಾನು ಎಲ್ಲ ಇದ್ದೇ ಹಾಕ್ತೀನಿ, ಅಲ್ಲಿ ಭಾಷಾಭ್ಯಾಸ ನೋಡ್ಕೊಳ್ಳಿ. ಅಥವಾ ಗ್ರೂಪಿಗೆ ಜಾಯ್ನ್ ಆಗಿ, ಯಾವ ಗ್ರೂಪು? ಟೆಲಿಗ್ರಾಮ್ ಗ್ರೂಪು ಅಥವಾ ವಾಟ್ಸಪ್ ಚಾನಲು, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ PDF ಕಳಿಸ್ತೀವಿ, ನೋಡ್ಕೊಳ್ಳಿ ಅಲ್ಲಿ. ಇನ್ನು 1ನೇದು, ಈ ಕಥೆಯಲ್ಲಿ ಬರುವ ಗ್ರಾಮ್ಯ ಹಾಗೂ ಅನ್ಯದೇಶಿ ಪದಗಳನ್ನು ಆರಿಸಿ ಬರೆಯಿರಿ. ನೋಡಿ, ಅನ್ಯದೇಶಿ ಪದಗಳು, ಗ್ರಾಮ್ಯ ಪದಗಳು ನೋಡಿ, ಸಿದ್ಲಿಂಗಿ. ಅನ್ಯದೇಶಿ ಪದಗಳು ಖುಷಿ. ಗ್ರಾಮ್ಯ ಪದಗಳು ಆಳ್ತನ, ಹೆಂಗಾದರೂ, ಬಿಡ್ರಿ. ಇನ್ನು ಅನ್ಯದೇಶಿ ಪದಗಳು ಖುಷಿ, ಸರ್ಕಾರಿ, ಡಾಕ್ಟರ್, ಔಷಧಿ. ನೋಡ್ಕೊಳ್ಳಿ ಇವನ್ನ. ಆಮೇಲೆ ಸೂತಕ, ಇದರ ಅರ್ಥ ಏನು? ಮೈಲಿಗೆ, ಜಾತ ಕೇಳ್ತಾರೆ, ಸೂತಕ ಅರ್ಥ ಅಂತ ಕೇಳ್ತಾರೆ. ಮೈಲಿಗೆ ಕರಿಬೋದು. ಜಾತ, ಮೃತ, ರಜಸ್ಸು, ಉಚ್ಚಿಷ್ಟ, ಜಾತಿ ಎಂಬ ಪಂಥ ಸೂಚಕಗಳಿವೆ. ಇನ್ನು ದೃಷ್ಟಿ, ಕ್ಷಣ, ಇವುಗಳ ತದ್ಭವ ರೂಪಗಳನ್ನು ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟು. ದೃಷ್ಟಿ ಅನ್ನೋದು ದಿಟ್ಟಿ ಆಗ್ತದೆ, ಅಥವಾ ನಿಮಗೆ ಈ ರೀತಿ ಕೊಡ್ತಾರೆ, ದಿಟ್ಟಿ ಕೊಡ್ತಾರೆ, ನೀವು ಬರಬೇಕು, ದೃಷ್ಟಿ ಬರಬೇಕು. ಅವರು ತತ್ಸಮ ಕೊಡ್ಬೋದು, ತದ್ಭವ ಕೊಡ್ಬೋದು, ಆಯ್ತಾ? ಇಲ್ಲೇನು ಕೇಳಿದರೆ ತದ್ಭವ ಕೇಳಿದ್ದಾರೆ. ದೃಷ್ಟಿ, ದಿಟ್ಟಿ, ಕ್ಷಣ, ಚನ, ಈ ರೀತಿ. ಅವ್ರು ಏನು ಮಾಡ್ತಾರೆ, ಕೆಲವೊಂದು ಸಲ ಕ್ಷಣ ಕೊಟ್ಟು ಚೆನ್ನಾಗಿ ಕೇಳ್ತಾರೆ, ಚೆನ್ನಾಗಿ ಕೊಟ್ಟು ಕ್ಷಣ ಕೇಳ್ತಾರೆ. ಇಷ್ಟೇ ನೋಡಿ, ಅರ್ಥಾಯ್ತಾ? ಇಷ್ಟು ಓದ್ಕೊಂಡ್ರೆ ನಾವು ಆರಾಮಾಗಿ ಈ ಒಂದು ಮುಟ್ಟಿಸಿಕೊಂಡು ಅಧ್ಯಾಯದಿಂದ ಎಲ್ಲ ಕ್ವಶನ್ಗಳು ಮುಕ್ತಾಯ ಆಗ್ತವೆ, ಅರ್ಥಾಯ್ತಾ? ಇಷ್ಟು ಓದ್ಕೊಳ್ಳೆ ಸಾಕು, ಯಾವುದೇ ಕ್ವಶನ್ ಬಂದರೂ ನೀವು ಆನ್ಸರ್ನ ಬರೀಬೋದು. ಓಕೆ, ನೋಡೋಣ. ಸಾಧ್ಯ ಆದರೆ ಇನ್ನೊಂದಿಷ್ಟು ವಿಡಿಯೋ ಹಾಕಿರ್ತಾನೆ ಮುಟ್ಟಿಸಿಕೊಂಡನ ಮೇಲೆ, ಅಂದರೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಅರ್ಥ ಅವನ್ನೆಲ್ಲ ಹಾಕಿರ್ತಾನೆ. ಅವಶ್ಯಕತೆ ಇಲ್ಲ, ನಿಮಗೆ ಟೆಸ್ಟ್ ಬಂದಾಗ ಹೇಳ್ತೇನೆ, ಓಕೆನಾ? ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ನಿಮಗೆ ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ, ಮತ್ತು ನಿಮಗೆ ಯಾವ ಚಾಪ್ಟರ್ ಬೇಕು, ಯಾವ ವಿಷಯ ಬೇಕು, ಕಮೆಂಟ್ ಹಾಕಿ, ನೆಕ್ಸ್ಟ್ ಅವೆಲ್ಲ ಹಾಕ್ತೀವಿ. ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಮೋಸ್ಟ್ ಇಂಪಾರ್ಟೆಂಟು. ಅವಾಗ ಮಾತ್ರ ನಾವು ಹಾಕೋ ವಿಡಿಯೋಗಳು ನಿಮ್ಗೆ ಸಿಗ್ತವೆ. ಮಾಡಿದ್ರಾ? ಓಕೆ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.